ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಮನೆಯ ಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ನಿಮ್ಮೆಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗಣೇಶ ಎಲ್ಲರಿಗೂ ಕೂಡ ಮಾರ್ಕೆಟ್ನಲ್ಲಿರುವಂಥ ಎಲ್ಲ ವಿಘ್ನಗಳನ್ನು ನಿವಾರಿಸಿ ಎಲ್ಲರಿಗೂ ಕೂಡ ಹಣವನ್ನ ಗಳಿಸಲಿಕ್ಕೆ, ಎಲ್ಲರೂ ಕೊಂಡಂತ ಶೇರ್ಸ್ಗಳು ಕೂಡ ಉತ್ತಮ ಬೆಲೆಯಲ್ಲಿ ಸೆಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ, ಎಲ್ಲ ವಿಘ್ನಗಳನ್ನು ನಿವಾರಿಸಲಿ ಅಂತ ಮನಿ ಮಂತ್ರ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ವಿ. ಮೊದಲನೇದಾಗಿ ನಿನ್ನೆಯ ಸೂಚಾಂಕಗಳ ಬಗ್ಗೆ ನೋಡೋದಾದ್ರೆ, ನಿನ್ನೆ ನಿಫ್ಟಿ ಸೂಚಾಂಕವು 10 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 5600 ಕ್ಲೋಸ್ ಆದ್ರೆ, ಸೆನ್ಸೆಕ್ಸ್ ಸೂಚಾಂಕ 46 ಪಾಯಿಂಟ್ಗಳ ಇಳಿಕೆಯನ್ನು ಕಂಡು 18496 ಕ್ಲೋಸ್ ಆಯಿತು. ಮತ್ತೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನಲ್ಲಿ ಚಿನ್ನ 129 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 31940 ಕ್ಲೋಸ್ ಆದರೆ, ಬೆಳ್ಳಿ 655 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 64416 ಕ್ಲೋಸ್ ಆಗಿದೆ. ಪ್ರತಿನಿತ್ಯ ಹೇಳ್ತಾ ಇದ್ವಿ, ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ವಿ, ಶೇರ್ ಮಾರ್ಕೆಟ್, ಕಮಾಡಿಟಿ ಮಾರ್ಕೆಟ್ ತಾವು ಸರಿಯಾದ ಖಚಿತವಾದ ಸಲಹೆಗಳನ್ನ ಸ್ವೀಕರಿಸಿ ಟ್ರೇಡ್ ಮಾಡೋದಾದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಎರಡನೇ ಆದಾಯದ ಮೂಲವಾಗುತ್ತೆ ಅಂತ ನಾವೇನು ಸಜೆಷನ್ಸ್ ಗಳನ್ನ ತಿಳಿಸಿದ್ದು ಇವತ್ತೆಲ್ಲ ಒಂದು ವಾರದ ಹಿಂದೆ, ಕರೆಕ್ಟಾಗಿ ಒಂದು ವಾರದ ಹಿಂದೆ ತಮ್ಮೆಲ್ಲರಿಗೂ ಕೂಡ ಹೇಳಿದ್ದು ಏನು, ಶೇರ್ಸ್ಗಳು ತುಂಬಾನೇ ಕರೆಕ್ಷನ್ಸ್ ಆಗಿದೆ. ಅದರಲ್ಲೂ ಕೂಡ ಬ್ಯಾಂಕಿಂಗ್ ನ ಶೇರ್ಸ್ಗಳು, ಅದರಲ್ಲೂ ರಿಯಲ್ ಎಸ್ಟೇಟ್ ನ ಶೇರ್ಸ್ಗಳು ತುಂಬಾನೇ ಕರೆಕ್ಷನ್ಸ್ ಆಗಿದೆ. ಆ ಶೇರ್ಸ್ಗಳನ್ನೆಲ್ಲ ಕೊಳ್ಳಿ. ಏನು ಬ್ಯಾಂಕ್ ಅಲ್ಲಿ ಸುಮ್ಮನೆ ವ್ಯರ್ಥವಾಗಿ ಹಣವನ್ನ ಇಡ್ತಾ ಇದ್ರ, ಕೇವಲ 4%, 5%ಗೆ ಹಣವನ್ನ ಇಡ್ತಾ ಇದ್ರ, ಅದು ಕೇವಲ ತಮಗೆ ಸಿಗೋದು ಒಂದು ವರ್ಷಕ್ಕೆ 4-5% ಆದ್ರೆ ಏನು ಶೇರ್ಸ್ಗಳು ಬಿದ್ದುಬಿಟ್ಟಿದೆ. ಪಬ್ಲಿಕ್ ಸೆಕ್ಟರ್ ನ ಶೇರ್ಸ್ಗಳು ಇರ್ಬೋದು, ಪ್ರೈವೇಟ್ ಸೆಕ್ಟರ್ ನ ಶೇರ್ಸ್ಗಳು ಇರ್ಬೋದು, ಅದು ತಮಗೆ ಡೈಲಿ 4-5% ರಿಟರ್ನ್ಸ್ ಕೊಡುವಷ್ಟು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅಷ್ಟೊಂದು ಪುಲ್ ಬ್ಯಾಕ್ ಆಗುವ ಸಾಧ್ಯತೆ ಇದೆ ಅಂತ ಏನು ತಿಳಿಸಿದ್ದೆ. ತಾವೆಲ್ಲರೂ ಈಗಾಗಲೇ ನೋಡಿದ್ರ, ಒಂದು ವಾರದ ಹಿಂದೆ ತಿಳಿಸಿದ್ದು ಬೈ. ನಾವು ಈಗಲ್ಲ, ತಾವೆಲ್ಲರೂ ನೋಡಿದ್ರ, ನಾವು ಕೊಟ್ಟಂತ ಕೆನರಾ ಬ್ಯಾಂಕು, ಕರ್ನಾಟಕ ರಾಜ್ಯದ ಬ್ಯಾಂಕ್ ಆದ ಕೆನರಾ ಬ್ಯಾಂಕು 320 ರೂಪಾಯಿ, 325 ರೂಪಾಯಿ ಮಧ್ಯದಲ್ಲಿ ಬೈಯಿಂಗ್ ಅನ್ನ ಕೊಟ್ಟಿದ್ದು, ನಿನ್ನೆ 400 ರೂಪಾಯಿಗೆ ತಲುಪಿಟ್ಟಿದೆ. ಅಂದ್ರೆ ಮೋರ್ ದೆನ್ 20-25% ರಿಟರ್ನ್ಸ್. ಅದು ಏನು ಎಲ್ಲರೂ ಹೇಳ್ತಾರೆ, ಶೇರ್ಸ್ ಅಲ್ಲೇ, ಅಂಡರ್ಲೈನ್ಡ್ ಅಸೆಟ್ ಅಲ್ಲೇ ರಿಟರ್ನ್ಸ್ ಕೊಡೋದು ಮುಖ್ಯ ಅಂತ. ತಾವು ನೋಡಿದ್ರ ವಿತ್ ಇನ್ ಎ ವೀಕ್ ಅಲ್ಲಿ 25% ಕೆನರಾ ಬ್ಯಾಂಕ್ ಬೆಳೆದ್ಬಿಟ್ಟಿದೆ. ಜಿಂದಾಲ್ ಸ್ಟೀಲ್ ಅನ್ನು ತಾವು ನೋಡೋದಾದ್ರೆ 340-45 ಬೈ ಅನ್ನ ತಿಳಿಸಿದ್ದು 405 ತಲುಪಿದೆ. ಮತ್ತೆ SDL ಸಜೆಷನ್ಸ್ ಅನ್ನ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿದ್ದೆ, 70 ರೂಪಾಯಿಲಿ ಬೈ ಮಾಡ್ಕೊಳ್ಳಿ, 66 ರೂಪಾಯಿ ಸ್ಟಾಪ್ ಲಾಸ್ ಅಂತ, ಅದು 85 ರೂಪಾಯಿನ ತಲುಪಿಟ್ಟಿದೆ. ತಾವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟೊಂದು ರಿಟರ್ನ್ಸ್ ಬರ್ತಾ ಇದೆ. ಮತ್ತೆ ಮನಿಯ ಮಂತ್ರ ಕಾರ್ಯಕ್ರಮ, ತಮ್ಮ ಮನಿಯ ಮಂತ್ರ, ಇದು ತಮಗೆ ಪ್ರತಿ ವೀಕ್ನಲ್ಲಿ ವೀಕ್ಲಿ ಸಜೆಷನ್ಸ್ ಆಗಿ ಕಮಾಡಿಟಿಯನ್ನ ಪ್ರತಿ ಸೋಮವಾರದಂದು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆ ಕಮಾಡಿಟಿ ಸಲಹೆಗಳನ್ನ ತಿಳಿಸ್ತೀವಿ. ಕಮಾಡಿಟಿ ಸಲಹೆಗಳನ್ನ ಸರಿಯಾಗಿ ಪಡ್ಕೊಂಡು ತಾವು ಟ್ರೇಡ್ ಮಾಡೋದಾದ್ರೆ, ಕಮಾಡಿಟಿ ಅಂದ್ರೇನೆ ಎಸೆನ್ಷಿಯಲ್ ಪ್ರಾಡಕ್ಟ್ಸ್, ಎಸೆನ್ಷಿಯಲ್ ಆರ್ಟಿಕಲ್ಸ್ ತುಂಬಾ ಬಹು ಮುಖ್ಯವಾಗಿ ಯಥೇಚ್ಛವಾಗಿ ಪ್ರಾಫಿಟ್ಸ್ ಅನ್ನ ನೀಡುತ್ತೆ ಅಂತ ಏನು ತಿಳಿಸ್ತಾ ಇದ್ದು, ಅದೆಲ್ಲ ಎಷ್ಟೊಂದು ರಿಟರ್ನ್ಸ್ ಅನ್ನ ನೀಡ್ತಾ ಇದೆ. ನಮ್ಮ ಸೋಮವಾರದ ಕಾರ್ಯಕ್ರಮವನ್ನು ಯಾರು ನಿರಂತರವಾಗಿ ವಾಚ್ ಮಾಡಿದ್ರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. 454.9 ಬಿಲೋ ತಿಳಿಸಿದಂತ ಕಾಪರ್ ಸೆಲ್ಲಿಂಗ್ 448.90 ಅನ್ನ ತಲುಪಿಟ್ಟಿದೆ. ಅಂದ್ರೆ ತಮಗೆ 5 ಪಾಯಿಂಟ್ಸ್ ಕಾಪರ್ ಅಲ್ಲಿ ಗೇನ್ ಅನ್ನ ಕೊಟ್ಟಿದೆ. ಕ್ರೂಡ್ ಆಯಿಲ್ ಅಂತೂ ಕಂಡರಿಯದಷ್ಟು ಪ್ರಾಫಿಟ್ ಅನ್ನ ನೀಡಿದೆ. ನಾವು ತಿಳಿಸಿದ ಸೆಲ್ಲಿಂಗ್ ಲೆವೆಲ್ 5306 ಬಿಲೋ ಸೆಲ್, 5375 ಅಬೋ ಬೈ. ಅಂದ್ರೆ 75 ಅಬೋ ಈ ವೀಕ್ ಅಲ್ಲಿ ಕ್ರಾಸ್ ಆಗ್ಲೇ ಇಲ್ಲ. 5306 ಬಿಲೋ ಏನು ಬಂತು, ಕೇವಲ ತಾವು ಸ್ಟಾಪ್ ಲಾಸ್ ಅಂದ್ರೆ ಕೇವಲ 69 ಪಾಯಿಂಟ್ ಸ್ಟಾಪ್ ಲಾಸ್ ಅನ್ನ ಇಟ್ಟು ಸೆಲ್ ಮಾಡಿದವರಿಗೆ ಮೊನ್ನೆ 5121 ವರೆಗೂ ಕೂಡ ಕ್ರೂಡ್ ಆಯಿಲ್ ಕೆಳಗೆ ಬಿತ್ತು. ಅಂದ್ರೆ ನಥಿಂಗ್ ಬಟ್ ನಿಯರ್ ಅಬೌಟ್ 200 ಪಾಯಿಂಟ್ ಅಷ್ಟು ಗೇನ್ ಅನ್ನ ಮಾಡ್ಕೊಂಡ್ರಿ. 69 ಪಾಯಿಂಟ್ ಸ್ಟಾಪ್ ಲಾಸ್ ಆದ್ರೆ ತಮಗೆ 150ರಿಂದ 200 ಪಾಯಿಂಟ್ ವರೆಗೂ ಕೂಡ ಗೇನಿಂಗ್ ಕ್ರೂಡ್ ಆಯಿಲ್ ಅಲ್ಲಿ ಬಂದಿದೆ. ಒಂದು ಲಾಟ್ 20,000 ಕ್ರೂಡ್ ಆಯಿಲ್ ಇನ್ವೆಸ್ಟ್ಮೆಂಟ್ ಅನ್ನ ಇಟ್ಟು ಮಾಡಿದ್ರೆ ತಮಗೆ 100% ರಿಟರ್ನ್ಸ್ ಕೇವಲ ಒಂದೇ ಲಾಟ್ ನಲ್ಲಿ ಆಗ್ಬಿಡ್ತಾ ಇತ್ತು ಅಂತ ಹೇಳ್ತಾ ಇದ್ದೆ. ಅದೇ ರೀತಿ ನ್ಯಾಚುರಲ್ ಗ್ಯಾಸ್ ಅನ್ನ ಏನು 157.5 ಬಿಲೋ ಸೆಲ್ ಕೊಟ್ಟಿದ್ದು, ಅದು 151.3 ಅನ್ನ ತಲುಪಿದೆ. ನಿಕ್ಕಲ್ಲು ಪ್ರತಿ ವೀಕ್ ನಲ್ಲೂ, ಕಳೆದ 2 ವೀಕ್ ನಲ್ಲೂ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೆ, ಬೇಸ್ ಮೆಟಲ್ಸ್ ನಲ್ಲಿ ನಿಕ್ಕಲ್ಲು ತುಂಬಾನೇ ಕರೆಕ್ಷನ್ಸ್ ಆಗಿದೆ. ಇದನ್ನ ಬಿಡಬೇಡಿ, ನಾವು ಕೊಟ್ಟಂತ ಲೆವೆಲ್ಸ್ ಗಳನ್ನ ಕ್ರಾಸ್ ಮಾಡಿದ್ರೆ ತಾವು ಬೈ ಮಾಡ್ಕೊಳ್ಳಿ. ಕಳೆದ ವೀಕ್ ನಲ್ಲಿ ನಾವು ಕೊಟ್ಟಿದ್ದು 915 ಎಬೋ ಬೈ, ಈ ವೀಕ್ ನಲ್ಲಿ ಕೊಟ್ಟಿದ್ದು 966.9 ಬೈ, ಅದು ತಲುಪಿರೋದು 984 ಆಗಿದೆ. ಅಂದ್ರೆ ಎಷ್ಟೊಂದು ಗಳಿಕೆ ಖಚಿತವಾದ ಟೆಕ್ನಿಕಲ್ ಟ್ರೇಡಿಂಗ್ ಇಂದ ಆಗ್ತಾ ಇದೆ. ಇದೆಲ್ಲ ಉತ್ತಮವಾದ ಗಳಿಕೆ ಆಗ್ತಾ ಇತ್ತು. ಇದೇನು ನಾವು ಸಜೆಷನ್ಸ್ ಅನ್ನ ಕೊಡ್ತಾ ಇದೀವಿ, ಮಾಧ್ಯಮದ ಮೂಲಕನೂ ಕೂಡ ಸ್ಯಾಂಪಲ್ ಸಜೆಷನ್ಸ್ ಅನ್ನ ಕೊಡ್ತಾ ಇದೀವಿ. ಇದೇ ಸಲಹೆಗಳನ್ನ ನಮ್ಮಲ್ಲಿ ಅಡ್ವೈಸರ್ಸ್ ಅನ್ನ ತೆಗೆದುಕೊಂಡವರೆಗೂ ಕೊಡ್ತಾ ಇದೀವಿ. ಇಲ್ಲಿ ಕೊಡೋದು 30% ಸಜೆಷನ್, ಇನ್ನ
70% ಅಧಿಕ ಸಲಹೆಗಳನ್ನ ಏನ್ ಕೊಡ್ತಾ ಇದ್ವಿ. ಅದರಿಂದ ಉತ್ತಮವಾಗಿ ಪ್ರತಿಯೊಬ್ಬರು ಕೂಡ ಇಕ್ವಿಟಿ ಮಾರ್ಕೆಟ್ ನಲ್ಲಿ, ಕಮಾಡಿಟಿ ಮಾರ್ಕೆಟ್ ನಲ್ಲಿ ಗಳಿಸ್ತಾ ಇದ್ದಾರೆ. ಯಾರು ಕುಣಿಯಕ್ಕೆ ಸಾಧ್ಯವಾಗಲ್ಲ, ನೆಲ ಡೊಂಕು ಅಂತ ಹೇಳ್ತಾ ಇದ್ದಾರೆ, ಅವರು ಯಾವ ರೀತಿ ಡಿಫೆಂಡ್ ಮಾಡ್ತಾ ಇದ್ದಾರೆ, ತಮ್ಮ ಆಕ್ಷನ್ಸ್ ಗಳನ್ನ, ತಮ್ಮ ಮೋಸವನ್ನ ಯಾವ ರೀತಿ ಡಿಪೆಂಡ್ ಮಾಡ್ಕೊಳ್ತಾ ಇದ್ದಾರೆ, ಸ್ವಲ್ಪವಾಗಿ ಇನ್ನ ಪ್ರತಿದಿನ ತಿಳಿಸೋಗ್ತೀನಿ. ಯಾಕಂದ್ರೆ ನಾವು ಕೂಡ ಅವಕಾಶಗಳನ್ನ ಕೊಟ್ಟು ತಮ್ಮ ಸಜೆಷನ್ಸ್ ಗಳನ್ನ ಮಾಡ್ಕೊಳ್ಳಿ, ಬೇರೆಯವ್ರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿ ಅವರು ತಮ್ಮ ಸಜೆಷನ್ಸ್ ಗಳ ಬಗ್ಗೆ, ಮಾರ್ಕೆಟ್ ಬಗ್ಗೆ ಗಮನ ಕೊಡ್ಲಿ. ಅಂದ್ರೆ ಅವರು ತಮ್ಮ ಮಾರ್ಕೆಟಿಂಗ್ಗೋಸ್ಕರ ಕ್ರಿಟಿಸಿಸಮ್ ಅನ್ನೇ ಒಂದು ತಮ್ಮ ಯಂತ್ರವಾಗಿ, ತಮ್ಮ ಆಯುಧವಾಗಿ ಯೂಸ್ ಮಾಡ್ತಾರೆ. ಅದರಿಂದ ಈ ವಿಷಯಗಳನ್ನ ಏನು ತುಂಬಾ ಜನ ಮೇಲ್ ಮಾಡಿ ಕೇಳ್ತಾ ಇದಾರೆ, ಮೇಲ್ ಮಾಡಿ ಮತ್ತೆ ಕರೆಯನ್ನ ಮಾಡಿ ಕೇಳ್ತಾ ಇದಾರೆ, ಸರ್ ನಾವು ಇಷ್ಟೊಂದೆಲ್ಲ ಮೋಸ ಹೋಗಿದ್ರು ಕೂಡ, ತಮಗೆ ಮೇಲನ್ನು ಕೂಡ ಕಳಿಸ್ತಾ ಇದ್ರು ಕೂಡ, ಕರೆಗಳನ್ನು ಮಾಡಿ ಕೂಡ ಹೇಳ್ತಾ ಇದ್ರು ಕೂಡ, ಯಾಕೆ ಇಂಥ ವಿಷಯಗಳನ್ನ ಪ್ರಸ್ತಾಪಿಸ್ತಿಲ್ಲ? ಸ್ವಲ್ಪ ಮಟ್ಟಿಗಾರ ತಾವು ಪ್ರಸ್ತಾಪಿಸಿ, ನಾವು ಕೂಡ ಈ ವಿಷಯಗಳನ್ನ ಹಂಬಿಸ್ತಾ ಇದೀವಿ, ಹರಡಿಸ್ತಾ ಇದೀವಿ, ಹೊಸ ಜನ ಮೋಸ ಹೋಗದಲ್ಲೇ ಇರಲಿ ಅಂತ ನಾವು ಕೂಡ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ನಮ್ಮ ರೀಚ್ ಕಡಿಮೆ ಆಗಿದೆ. ತಾವು ಮಾಧ್ಯಮದಲ್ಲಿ ಇಂಥ ವಿಷಯಗಳನ್ನ ಪ್ರಸ್ತಾಪಿಸಿದ್ರೆ ಹೊಸಬರು ಏನು ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತಿದ್ದಾರೆ, ಅವರು ವಂಚನೆ ಹೋಗೋದು ತಪ್ಪುತ್ತೆ, ಅವರು ವಂಚನೆ ಆಗದಿರುವಂತ ತಡೆಗಟ್ಟಿನಿಂದ ತಮ್ಮಿಂದ ಮಾರ್ಗವಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಈ ವಂಚನೆ ಮಾಡುವ, ಮೋಸವನ್ನು ಮಾಡುವ ಮತ್ತೆ ಇವನ್ ಕಳ್ಳರು ಕೂಡ ತಮ್ಮ ಆಕ್ಷನ್ಸ್ ಅನ್ನ ಡಿಫೆಂಡ್ ಮಾಡ್ಕೊಳ್ತಾರೆ. ಅದೇ ರೀತಿ ನಮ್ಮ ಬ್ರೋಕಿಂಗ್ ಇಂಡಸ್ಟ್ರಿಯಲ್ಲೂ ಕೂಡ ಕೇವಲ 2 ವರ್ಷದಲ್ಲಿ ಬ್ರೋಕಿಂಗ್ ಸರ್ವಿಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡವರು ಕೂಡ ತಮ್ಮ ಆಕ್ಷನ್ಸ್ ಗಳನ್ನ ಯಾವ ರೀತಿ ಎಲ್ಲ ಡಿಫೆಂಡ್ ಮಾಡ್ತಾರೆ ಅನ್ನೋದಾದ್ರೆ ನೋಡೋದಾದ್ರೆ, ಮೊದಲೇದು ಬ್ರೋಕರೇಜ್ ಬಗ್ಗೆ. ಬ್ರೋಕರೇಜ್ ಅಂದ್ರೆ ಕಮಿಷನ್ ಏನು ಬ್ರೋಕರ್ಸ್ ಚಾರ್ಜ್ ಮಾಡ್ತಾರೆ ಅದಾಗಿರುತ್ತೆ. ಕಡಿಮೆ ಬ್ರೋಕರೇಜ್ ಚಾರ್ಜ್ ಮಾಡಿದಷ್ಟು ಕೂಡ ಕ್ಲೈಂಟ್ಸ್ಗೆ ಉಳಿಯುವಂತ ಆದಾಯ ಅಧಿಕವಾಗ್ತಾ ಹೋಗುತ್ತೆ. ತಾವು ಉದಾಹರಣೆಗೆ ನೋಡೋದಾದ್ರೆ SBI ಬ್ಯಾಂಕ್ ಏನ್ ಮಾಡುತ್ತೆ, ಕಡಿಮೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡುತ್ತೆ. ಇದರಿಂದ ಲೋನ್ ಅಮೌಂಟ್ ಮತ್ತೆ ಇಂಟ್ರೆಸ್ಟ್ ಅಮೌಂಟ್ ಅವರಿಗೆ ಕಡಿಮೆ ಆಗಿ ಲೋನ್ ಕಟ್ಟುವ EMI ಕಡಿಮೆ ಆಗುತ್ತೆ. ಆದ್ರೆ ನಮ್ಮ ಬ್ರೋಕಿಂಗ್ ಇಂಡಸ್ಟ್ರಿಯಲ್ಲಿ ಕಡಿಮೆ ಚಾರ್ಜಸ್ ಅನ್ನ ಮಾಡಿ ಪ್ರತಿಯೊಬ್ಬರಿಗೂ ಆದಾಯ ಸಿಗ್ಲಿ ಅಂತ ನಾವ್ ಹೇಳಿದ್ರೆ, ಇವ್ರು ಏನು ಡಿಫೆಂಡ್ ಅನ್ನ ಮಾಡ್ಕೊಳ್ತಾರೆ, ಕಡಿಮೆ ಬ್ರೋಕರೇಜ್ ಅನ್ನ ಚಾರ್ಜ್ ಮಾಡೋರು ಹೈಯೆಸ್ಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಟ್ರೇಡ್ ಅನ್ನ ಮಾಡಿಸ್ತಾರೆ. ಅದು ಸುಳ್ಳು. ಪ್ರತಿಯೊಬ್ಬರಿಗೂ ಹೇಳ್ತಾ ಇದೀವಿ, ತಾವು ಎಷ್ಟು ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಬೇಕು ಅಂತೀರಾ ಅಷ್ಟೇ ಮಾಡಿ. ನಿಫ್ಟಿಯಲ್ಲಿ ಮಾಡೋರು ಕೇವಲ 2 ಲಾಟ್ ಅನ್ನೇ ಮಾಡಿ ಪ್ರತಿದಿನ. ತಾವು 2 ಲಾಟ್ ಟ್ರೇಡ್ ಮಾಡೋರು 1 ಲಕ್ಷ ರೂಪಾಯಿ ಮಾರ್ಜಿನ್ ಅನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತಮಗೆ ಕ್ಯಾಲ್ಕುಲೇಷನ್ಸ್ ಡಿಫರೆನ್ಸ್ ಅನ್ನು ಕೂಡ ಹೇಳ್ಕೊಡ್ತೀನಿ. 0.5 ತಾವು ಚಾರ್ಜ್ ಮಾಡೋರ ಹತ್ರ, ತಾವು 0.05 ಚಾರ್ಜ್ ಮಾಡೋರ ಹತ್ರ ಇಂಟ್ರಾಡೇಗೆ ಟ್ರೇಡ್ ಅನ್ನ ಮಾಡಿದ್ರೆ 1 ಲಾಟ್ ನಿಫ್ಟಿ ಫ್ಯೂಚರ್ಸ್ ಗೆ 250 ರೂಪಾಯಿ ಕಮಿಷನ್, 80 ರೂಪಾಯಿ ಅದರ್ ಟ್ಯಾಕ್ಸಸ್ ಬಂದ್ರೆ 0.02 0.03 ಟ್ರೇಡ್ ಮಾಡೋ ಹತ್ರ 0.02 ಆದ್ರೆ 130 ರೂಪಾಯಿ ತಮಗೆ ಇನ್ಕ್ಲೂಡಿಂಗ್ ಬ್ರೋಕರೇಜ್ ಮತ್ತೆ ಚಾರ್ಜಸ್ ಬರುತ್ತೆ. 0.3 ಚಾರ್ಜ್ ಮಾಡೋರ ಹತ್ರ 180 ರೂಪಾಯಿಂದ 200 ರೂಪಾಯಿ ಒಳಗೆ ತಮಗೆ ಚಾರ್ಜಸ್ ಬರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, 0.03 ಆನ್ 1 ಲಾಟ್ ಆಫ್ ನಿಫ್ಟಿ ಬೈಯಿಂಗ್ ಸೆಲ್ಲಿಂಗ್ ನ ವ್ಯಾಲ್ಯೂಮ್ ಅನ್ನ ತಾವು ನೋಡೋದಾದ್ರೆ 5,60,000 ರೂಪಾಯಿಗಳು, 5,60,000 ರೂಪಾಯಿಗಳಿಗೆ 0.03 ಅಂತ ತಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ನೋಡೋದಾದ್ರೆ 175 ರೂಪಾಯಿ ಬ್ರೋಕರೇಜ್ ಆಗಿ ಬರುತ್ತೆ, ಮತ್ತೆ 80 ರೂಪಾಯಿ ಅದರ್ ಚಾರ್ಜಸ್ ಆಗಿ ಬರುತ್ತೆ. ಇದಿಷ್ಟು ಅದನ್ನ ಬಿಟ್ಟು ತಾವು 0.05 ಅಥವಾ 0.08 ಇಂಥವ್ರ ಹತ್ರ ಎಲ್ಲ ಟ್ರೇಡ್ ಮಾಡ್ತಾ ಇದ್ರೆ ಪ್ರತಿನಿತ್ಯ ತಮ್ಮ ಒಂದು ಟ್ರಾನ್ಸಾಕ್ಷನ್ ಅಮೌಂಟ್ 200 ರೂಪಾಯಿ ಅಂತೆ ಜಾಸ್ತಿ ಅಧಿಕವಾಗ್ತಾ ಹೋದ್ರೆ ತಿಂಗಳಿಗೆ ತಾವು ಕೊಡುವಂತ ಬ್ರೋಕರೇಜ್ ಚಾರ್ಜಸ್ 4,000 ರೂಪಾಯಿಗಳು ತಲುಪುತ್ತೆ. ಇದೇ ತಮ್ಮ ಅಕೌಂಟ್ ನಲ್ಲಿ ಆದಾಯವಾಗಿ ಬಂದ್ರೆ ಎಷ್ಟೆಲ್ಲ ಉತ್ತಮ ಆಗುತ್ತೆ. ಮತ್ತೆ ಇನ್ನ ರಿಸ್ಕ್ ರಿವಾರ್ಡ್ ರೇಷೋ ಬಗ್ಗೆ ಮಾತಾಡೋದಾದ್ರೆ, ರಿಸ್ಕ್ ರಿವಾರ್ಡ್ ರೇಷೋವನ್ನ ಸರಿಯಾಗಿ ಅನಾಲಿಸಿಸ್ ಮಾಡಿ ನಾವು ಎಂತ ಶೇರ್ಸ್ ಗಳನ್ನ ಸಜೆಷನ್ಸ್ ಅನ್ನ ಕೊಡ್ತಾ ಇದೀವಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೆ ರಿಸ್ಕ್ ರಿವಾರ್ಡ್ ರೇಷೋ ಬಗ್ಗೆ ಮಾತಾಡೋರಿಗೆ ಹೇಳ್ತೀನಿ, ಇದು ಅವರ ಸಜೆಷನ್ಸ್ ಅನ್ನ ತಾವು ಕೇಳೋ ಅವಕಾಶ ಇಲ್ಲ. ಕಣ್ಣು ಮುಚ್ಚಿ ತಾವು ದಿನ ಒಂದು ಶೇರ್ ಅನ್ನ ಬೈ ಮಾಡ್ತಾ ಹೋದ್ರೆ ವಾರದಲ್ಲಿ 5 ದಿನ, ತಿಂಗಳಿಗೆ 20 ದಿನ, ವರ್ಷಕ್ಕೆ 240 ದಿನ 240 ಶೇರ್ಸ್ ಗಳಾಯ್ತು. ಅದರಲ್ಲೂ ಕೂಡ ತಮಗೆ 50% ಅಕ್ಯುರಸಿ ಬಂದೇ ಬರುತ್ತೆ. ಇದಕ್ಕೋಸ್ಕರ ತಾವು ಯಾವುದೇ ಒಂದು ಅನಾಲಿಸ್ಟ್ ನ ಮೊರೆ ಹೋಗ ಅಥವಾ ಕನ್ಸಲ್ಟೇಷನ್ ಚಾರ್ಜಸ್ ಅನ್ನ ಕೊಡುವ ಅವಶ್ಯಕತೆಗಳಿಲ್ಲ. ಶೇರ್ ಮಾರ್ಕೆಟ್ ನಲ್ಲಿ ಅಗ್ಗ ಜಗ್ಗಾಟದ ರೀತಿಯಲ್ಲಿ ಮಾರ್ಕೆಟ್ ಏನು ತುಂಬಾ ಪೀಕಲ್ಲಿ ನಡೀತಾ ಇದೆ. ಏನು ನಮ್ಮ ಸರ್ಕಾರನೂ ಕೂಡ ನಮ್ಮ ಆರ್ಥಿಕ ವಲಯದಲ್ಲಿ ಇರಬಹುದು ಅಥವಾ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಇರಬಹುದು ಅಗ್ಗ ಜಗ್ಗಾಟದ ರೀತಿಯಲ್ಲಿ ನಡೀತಾ ಇದೆ. ನಾವು ತಿಳಿಸಿದ್ದು ಮಾರ್ಕೆಟ್ ಡೌನ್ ಇದ್ದಾಗ ಲಾಸ್ಟ್ ವೀಕ್ ನಲ್ಲಿ ಸಜೆಷನ್ಸ್ ಗಳನ್ನ, ಈ ವೀಕ್ ನಲ್ಲಿ ತಾವು ಏನು ಅಗ್ಗ ಜಗ್ಗಾಟ ನಡೀತಾ ಇದೆ ಇದನ್ನ ನೋಡ್ಬೇಕಾಗತ್ತೆ. NSE ಇಂಡಿಯಾ ಪ್ರತಿಯೊಬ್ಬರಿಗೂ ಕೂಡ ಇಂಥ ಸಂದರ್ಭಗಳಲ್ಲಿ ಅವಕಾಶವಾಗಲಿ ಎಂದು ಆಪ್ಷನ್ಸ್ ಮತ್ತೆ ಫ್ಯೂಚರ್ಸ್ ಟ್ರೇಡಿಂಗ್ ಅನ್ನ ಅನುವು ಮಾಡಿಕೊಟ್ಟಿರೋದು. ನಾವು ನೆನ್ನೆನೆ ನಮ್ಮ ಟ್ರೇಡರ್ಸ್ಗೆ ನಮ್ಮಲ್ಲಿ ಸಜೆಷನ್ಸ್ ಅನ್ನ ತೆಗೆದುಕೊಂಡವರಿಗೆ ಸ್ಟ್ರಾಂಡಲ್ ಮತ್ತೆ ಸ್ಟ್ರಾಂಗಲ್ ನ ಸಜೆಷನ್ಸ್ ಅನ್ನ ನೀಡಿರ್ತೀವಿ. ಮಾರ್ಕೆಟ್ ಎಕಡೆ ಹೋದ್ರೂ ಕೂಡ ಅವರು ಪ್ರಾಫಿಟ್ ಅನ್ನ ಮಾಡ್ಕೊಳ್ತಾರೆ. ಪ್ರತಿಯೊಬ್ಬರು ಕೂಡ ಆಪ್ಷನ್ ಸ್ಟ್ರಾಟಜಿಗಳನ್ನ ಕಲಿಯಿರಿ. ಮಾರ್ಕೆಟ್ ನಲ್ಲಿ ಅಕ್ಯುರೇಟ್ ಆದ ಸಜೆಷನ್ಸ್ ಬೇಸಿಗೆ ಟ್ರೇಡ್ ಅನ್ನ ಮಾಡಿ ಪ್ರತಿಯೊಬ್ಬರು ಕೂಡ ಹಣವನ್ನ ಗಳಿಸ್ಕೊಡಿ. ಹೆಚ್ಚಿನ ಮಾಹಿತಿಗೋಸ್ಕರ ತಾವು ಕರೆಯನ್ನ ಮಾಡಬಹುದು 9535350350 ಮತ್ತೆ 9591679679. ಹೆಚ್ಚಿನ ಮಾಹಿತಿಗೋಸ್ಕರ ತಾವು ಇಮೇಲ್ ಅನ್ನ ಮಾಡಬಹುದು customercare@2mbrokers.com. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದೀವಿ, ಕೇವಲ ಹಣ ಗಳಿಸುವ
ಈ ಉದ್ದೇಶ ನಮ್ಮದಲ್ಲ. ಪ್ರತಿಯೊಬ್ಬರು ಕೂಡ ಶೇರ್ ಮಾರ್ಕೆಟ್ ಮತ್ತೆ ಕಮಾಡಿಟಿ ಮಾರ್ಕೆಟ್ ಬಗ್ಗೆ ತಿಳಿದು ಪ್ರತಿಯೊಬ್ಬರು ಕೂಡ ಕರ್ನಾಟಕದಲ್ಲಿ ಗಳಿಸಂತಾದಾಗ ನಮ್ಮ ಪ್ರಯತ್ನ ಸಫಲವಾಗುತ್ತೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗೆ ತಾವು 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಭೇಟಿ ಮಾಡಬಹುದು ಅಂತ ಸರ್ವರಿಗೂ ಗಣೇಶ ಹಬ್ಬದ ಶುಭಾಶಯಗಳು.